ಓಲೆ ಕೂಡ ಇದೆ, ಆದರೆ ನಾನು ಮುತ್ತಿನ ಓಲೆನ ವೇರ್ ಮಾಡಿಲ್ಲ. ಇದನ್ನು ವೇರ್ ಮಾಡಿದ್ದೀನಿ. ಇದು ಗರುಡಗಂಬ ಅಂತಾರಲ್ಲ ಅದು. ದೇವಸ್ಥಾನ ಅಂತೂ ಸೂಪರ್ ಆಗಿದೆ. ಎಲ್ಲ ದೇವಸ್ಥಾನದ ಎದುರುಗಡೆನೇ ಚೌಟ್ರಿ ಇರೋದ್ರಿಂದ ನಾವು ದೇವ್ರ ದರ್ಶನ ಕೂಡ ಎಲ್ಲ ಚೆನ್ನಾಗಿ ಮಾಡ್ಕೊಬಂದ್ವಿ. ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನವೀನ್, ಜ್ಯೋತಿ, ನಾವು ಉಮೇಶಣ್ಣ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್. ಇವತ್ತು ಏನಪ್ಪ ವಿಶೇಷ ಅಂದರೆ ಮದುವೆಗಳಿದ್ದಾವೆ. ಮದುವೆ ಅಂತಂದರೆ ಒಂದಲ್ಲ ಎರಡಲ್ಲ 3 ಮದುವೆ ಇದ್ದಾವೆ. ಆದರೆ ನಾವು ಹೋಗೋದೇ 2 ಮದುವೆಗೆ. ಇವಾಗೊಂದು ಬೆಳಿಗ್ಗೆ ಒಂದು ಮದುವೆ ಇದೆ, ಹೋಗ್ತೀವಿ. ನೈಟ್ ಒಂದು ರಿಸೆಪ್ಷನ್ ಇದೆ, ಹೋಗ್ತೀವಿ. ಅಷ್ಟೇ ಹೋಗೋದು. ಎಷ್ಟು ಹೋಗೈತೆ, ದಿನಕ್ಕೆ 4-5 ಮದುವೆ ಇದ್ದರೆ ಹೋಗೋಕ್ಕಾಗ್ತಾ ಆಗಲ್ಲ. ನಾನು ಈ ಥರ ರೆಡಿಯಾಗಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಶೆಕೆಗೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ. ಮತ್ತು ಮುತ್ತಿನ ಸರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಮುತ್ತಿನ ಓಲೆ ಕೂಡ ಇದೆ, ಆದರೆ ನಾನು ಮುತ್ತಿನ ಓಲೆನ ವೇರ್ ಮಾಡಿಲ್ಲ. ಇದನ್ನು ವೇರ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಇದು ಡಾಲರ್ಗೆ ಸೆಟ್ ಆಗುತ್ತೆ ಅಂತ. ಈಗ ಆಲ್ರೆಡಿ ಟೈಮ್ ಆಗಿದೆ. ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮದುವೆ ಇರೋದು ಇವಾಗ ಗದ್ದಿಗೆಯಲ್ಲಿ ಮದುವೆ ಇದೆ, ಹೋಗ್ತಾ ಇದ್ದೀವಿ. ನೈಟು ಮದುವೆ ಎಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ. ಮದುವೆ ಮನೆಗೆ ಹೋಗಿದ್ವಿ. ಅಲ್ಲೆಲ್ಲ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಮುಗೀತು. ಹಾಗೆ ಇಲ್ಲೇ ದೇವಸ್ಥಾನದ ಹತ್ರನೇ ಇರೋದು ಗದ್ದಿಗೆ ದೇವಸ್ಥಾನ, ಕೆಂಗಣ್ಣ ಸ್ವಾಮಿ ಇಲ್ಲಿರೋದು. ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡ್ಕೋಗೋಣ ಅಂತ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಪ್ರಶಾಂತವಾಗಿ ವಿಶಾಲವಾಗಿದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದು ಗರುಡಗಂಬ ಅಂತಾರಲ್ಲ ಅದು. ದೇವಸ್ಥಾನ ಅಂತೂ ಸೂಪರ್ ಆಗಿದೆ, ದೊಡ್ಡದಾಗಿ ವಿಶಾಲವಾಗಿದೆ. ಇನ್ನು ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ, ನೋಡೋಕ್ಕಂತೂ ಸಖತ್ತಾಗಿದೆ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡಿ, ದೇವ್ರ ದರ್ಶನ ಎಲ್ಲ ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಮಹದೇಶ್ವರ ದೇವರಿರೋದು. ಇಲ್ಲಿ 2 ದೇವರಿದೆ, ಮಹದೇಶ್ವರ ಮತ್ತು ಕೆಂಗಣ್ಣ ಸ್ವಾಮಿ ಅಂತ. ನಾನು ಒಳಗಡೆ ವಿಡಿಯೋ ಮಾಡೋಕ್ಕೆ ಹೋದೆ. ಅಲ್ಲಿ ಇದ್ದವರು ವಿಡಿಯೋ ಮಾಡಬಾರ್ದು ದೇವ್ರ ವಿಡಿಯೋನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೀಗೆ ಹೊರಗಡೆಯಿಂದನೇ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಆದರೆ ಜನ ತುಂಬ ಇರೋದ್ರಿಂದ ದೇವ್ರನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಕೆಂಗಣ್ಣ ಸ್ವಾಮಿ. ಹಾಗೆ ಹೊರಗಡೆಯಿಂದನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ 2 ದೇವರು ಕೂಡ. ಇಲ್ಲಿ ಹೂ ಪ್ರಸಾದನೂ ಕೂಡ ಆಗುತ್ತೆ. ವಾರ ಸೋಮವಾರ ಮತ್ತು ಶುಕ್ರವಾರ ವರ ಕೇಳೋರಿದ್ದರೆ ಹೂ ಪ್ರಸಾದ ವರನ ಕೂಡ ಕೇಳ್ಬೋದಂತೆ ದೇವಸ್ಥಾನದಲ್ಲಿ. ಮತ್ತು ದೇವರು ಬರುತ್ತೆ ಅಂತ ಹೇಳಿದ್ರು. ಅದು ಯಾವ ದೇವರು ಅಂತ ನಾನು ಅಲ್ಲಿ ಸರಿಯಾಗಿ ತಿಳ್ಕೊಳ್ಳಿಲ್ಲ. ದೇವ್ರು ಬರುತ್ತೆ ಅಂತ ಮಾತ್ರ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಕೊನೆಗೂ ಕೂಡ ಮೇಲೆ ಹಿಡಿದು ಮಹದೇಶ್ವರನ ದೇವ್ರ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡೆ. ಆದರೆ ಮಧ್ಯದಲ್ಲಿ ಜನ ಎಲ್ಲ ಓಡಾಡ್ತಾಯಿದ್ರು. ಪುರೋಹಿತರು ಕೂಡ ಅಲ್ಲಲ್ಲೇ ಓಡಾಡ್ತಿದ್ರು. ಮಂಗಳಾರತಿಗೆಲ್ಲವ ಕೂಡ ತೀರ್ಥ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸರಿ ಅಂತ ಹೇಳಿ ಕಣ್ತುಂಬ ದೇವ್ರನ್ನ ನೋಡಿಕೊಂಡು ನಾವು ಬಂದ್ವಿ. ಹೊರಗಡೆ ಬಂದ್ವಿ ಊಟಕ್ಕೆ ಹೋಗೋಣ ಅಂತ. ಇಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದಾವೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಏನೂ ತಿಂದಿಲ್ಲ, ಫಸ್ಟು ಊಟ ಮಾಡಬೇಕು. ಅದಕ್ಕೋಸ್ಕರ ಎದುರುಗಡೆನೇ ಚೌಟ್ರಿ ಇರೋದ್ರಿಂದ, ದೇವಸ್ಥಾನದ ಎದುರುಗಡೆನೇ ಚೌಟ್ರಿ ಇರೋದ್ರಿಂದ ನಾವು ದೇವ್ರ ದರ್ಶನ ಕೂಡ ಎಲ್ಲ ಚೆನ್ನಾಗಿ ಮಾಡ್ಕೊಬಂದ್ವಿ. ಇವಾಗ ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಹೊರಡೋದೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರೊಳಗೆ ಎಲ್ಲರೂ ಕೂಡ ಅಲ್ಲಿ ಸಿಕ್ಕಿದ್ರು ಮದುವೆ ಮನೇಲಿ. ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸ್ಕೊಂಡು, ಬೆಳಗ್ಗೆಯಿಂದ ಪಾಪ ಎಲ್ಲರೂ ಬ್ಯುಸಿಯಾಗಿದ್ದರು. ಇವಾಗ ಬಂದ್ರ ಅಂತ ಅಷ್ಟೇ ಮಾತಾಡಿಸಿದ್ದು. ಆಮೇಲೆ ಮಾತಾಡಿಕೊಂಡು ಎಲ್ಲರ ಜೊತೆನೂ ಒಂದು ಸೆಲ್ಫಿ ಎಲ್ಲ ತೊಗೊಂಡ್ವಿ. ಇವಳು ಪವಿ ಅಂತ ನನಗೆ ಫ್ರೆಂಡು, ಅಂದರೆ ನನಗಿಂತ ಚಿಕ್ಕವಳು. ಆದರೆ ತುಂಬ ಪ್ರೀತಿ ತೋರ್ತಾಳೆ. ಆಶಕ್ಕ ಅಂತ ತುಂಬ ಇಷ್ಟಪಡ್ತಾಳೆ. ಎಲ್ಲರೂ ಮಾತಾಡಿಸ್ಕೊಂಡು ಇನ್ನು ನಮ್ಗೆ ಟೈಮ್ ಆಗುತ್ತೆ, ನಾವು ಹೊರಡಬೇಕು. ಯಾಕೆಂದರೆ ಸಂಜೆನೂ ಕೂಡ ಒಂದು ಮದುವೆ ಇರೋದ್ರಿಂದ ನಮಗೆ ಟೈಮ್ ಆಗುತ್ತೆ, ಹೊರಡ್ತೀವಿ ಅಂತ ಹೇಳಿ ಎಲ್ಲರ ಜೊತೆ ಒಂದು ಸೆಲ್ಫಿ ತೊಗೊಂಡು ಬೀಗರ ಊಟಕ್ಕೆ ಬನ್ನಿ ಅಂತ ತುಂಬ ಕರೆದ್ರು. ಸರಿ ಆಯಿತು ಅಂತ ಹೇಳಿ ಹೊರಟ್ವಿ. ಈಗ ಮತ್ತೆ ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀವಿ. ಬಂದು ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗಲಿಲ್ಲ ನಮಗೆ. ಅದಕ್ಕೋಸ್ಕರ ಮತ್ತೆ ಈ ಥರ ರೆಡಿಯಾಗಿದ್ದೀನಿ. ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ. ಬೆಳಗ್ಗೆ ಎಣ್ಣೆ ಒಡವೆ ಹಾಕಿದೆ, ಅದನ್ನೇ ಹಾಕಿರೋದು. ಇವಾಗ
ಮದುವೆ ನೈಟ್ ರಿಸೆಪ್ಷನ್ನು. ಯಾರ್ದು ಮದುವೆ ಅಂತ ಹೇಳಿದ್ರೆ ನನ್ನ ಅಣ್ಣನ ಮಗಳು ಅಂತ ಹೇಳಿದ್ರೆ ದೊಡ್ಡಮ್ಮನ ಮಗನ ಮಗಳದು ಮದುವೆ ಇರೋದು. ಅದು ಬಿಳಿಕೆರೆ ಹತ್ರ ಇರೋದು ಮದುವೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಮದುವೆ ಮನೇಲಿ ಆದರೆ ಮಾಡ್ತೀನಿ, ಯಾಕೆಂದರೆ ಬೆಳಿಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಗಳಿಬಿಳಿ ಅಂತ ಇತ್ತು. ಹಾಗಾಗಿ ಮದುವೆ ಮನೇಲಿ ಏನು ನಾವು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸಾಧ್ಯವಾದರೆ ಮಾಡ್ತೀನಿ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ, ಹೊರಡ್ತೀವಿ. ಇವಾಗ ನೈಟು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್. ಬೆಳಿಗ್ಗೆ ಒಂದು ಮದುವೆಗೆ ಹೋಗಿದ್ವಿ, ಮತ್ತೆ ನೈಟು ಒಂದು ರಿಸೆಪ್ಷನ್ಗೆ ಹೊರಡ್ತಾ ಇದ್ದೀವಿ. ಕುತ್ಕೊಳ್ಳೋಣ ಚಿಕ್ಕಳಿ. ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನವೀನ್, ಜ್ಯೋತಿ, ನಾವು ಉಮೇಶಣ್ಣ. ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ದೆ. ಉಮೇಶಣ್ಣ ಹೋಗ್ತಾ ಇದ್ದೀವಿ. ಇನ್ನು ಆಷಾಢ ಬರೋ ತನಕನೂ ಫಂಕ್ಷನ್ನೇ ಫ್ರೆಂಡ್. ನಮಗೆ ಈ ತಿಂಗಳು ಐತೆ, ಮುಂದಿನ ತಿಂಗಳು ಇದೆ ಫಂಕ್ಷನ್ಗಳ ಮೇಲೆ ಫಂಕ್ಷನ್ಗಳು. ಆದರೆ ನಮಗೆ ಹೋಗೋಕ್ಕೆ ಬೇಜಾರು. ಯಾರು ಹೋದಾರಪ್ಪ ಅನಿಸ್ತದೆ. ಮತ್ತೆ ಬಟ್ಟೆ ಮಾಡಿಸ್ತಿದ್ದೆಲ್ಲ ನಾನು ಇಂಪಾರ್ಟೆಂಟ್ ರಾಮನ ಮಗಳದು ಒಂದು. ಹಾಂ, ನಿಮ್ಮ ಕುಮಾರ ಮಾಮದು ಅವ್ರದ್ದು ಇನ್ನೂ ಫಿಕ್ಸ್ ಆಗಿಲ್ಲ ಬಿಡಿ. ಡೇಟ್ ಆಗಿರೋ ಇನ್ನೂ ಡೇಟ್ ಕಾರ್ತಿಕ್ ಇರ್ಬೇಕು. ಕಾರ್ತಿಕ್ ಯಾವಾಗಲೂ ಸುರಂತಾನೆ ಅವ್ರದ್ದು ಮದುವೆ. ಎಂಗೇಜ್ಮೆಂಟ್ ಹಿಂಗೆ ನೈಟ್ ಹೋಗ್ಬಿಟ್ಟು ಅಷ್ಟೇ. ನಮ್ಮ ಮಾವನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಕರಿತಾವ್ರಿ ಗೊತ್ತು ಅಂತ. ಮಾವ ದೇವಸ್ಥಾನದಲ್ಲಿದ್ದಾರೆ. ಅವರು ಕೈಕೊಂಡು ಹೋಗ್ಬೇಕು. ಚಾಮುಂಡೇಶ್ವರಿ ಟೆಂಪಲ್ ಗೊತ್ತವ್ರೆ ನೋಡಿ. ರೆಡಿ ತಗೊಂಡ್ರೆ ಜೋಬ್ ಬಂದೇ ಬರ್ತದ. ಹಂಗಾರು ಅಲ್ದ್ರೆ ಜಾಬ್ ಹಾಕಿಲ್ವಾ ಗೊತ್ತಿಲ್ಲ. ಜ್ಯೋತಿ ಅವ್ರ ತಗೊಂಡಿರೋದ ನಾವಿಬ್ರು ಕಾಣ್ಬೇಕಾ? ನಾನು ಹಿಂದ್ಗಡೆ ವೆಹಿಕಲ್ ಬರೋದು ಕಾಣ್ಬೇಕಿರೋದೆ. ನಾವಿಬ್ರು ಕಾಣ್ಬೇಕಲ್ಲ ನಿಂಗೆ ಅಂತಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ಉಮೇಶಣ್ಣಿಗೆ ಏನೋಸಿ ದೊಡ್ಡ ತಕೊಂತಿರೋದು ಆಯ್ಕಿಲ್ಲ. ಗಲ್ಲಿ ಗೋರೆ ತಿರ್ಸಕ್ಕಿದ್ದಾರೆ, ತಿರ್ಸ್ಬೋದು. ದೊಡ್ಡವು ಎಲ್ಲಿ ತಗೋಕಿಲ್ಲ. ಫಂಕ್ಷನ್ಗೆ ಹೋಗ್ಬೇಕು, ನಿಲ್ಲಿಸ್ಬೇಕು. ಅಂತೂ ಮನೆಗೆ ಬಂದ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊಳಗೆ 10 ಗಂಟೆ ಆಗೇ ಹೋಯಿತು. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲ್ಕೋಬೇಕು. ಮದುವೆ ಮನೆಯಲ್ಲಿ ನಿಜವಾಗ್ಲೂ ಕೂಡ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲೆಲ್ಲ ಮಳೆ ಉಯ್ದುಬಿಟ್ಟಿದೆ. ಈ ಕಡೆ ಮಳೆ ಇಲ್ಲ, ಆ ಕಡೆ ಮಳೆ ಉಯ್ದಿದೆ. ಊಟ ಮಾಡಿಕೊಂಡು ಮನೆಗೆ ಎಷ್ಟೊತ್ತು ಹೊರಟೋಗ್ಬೇಕು ಅಂತ ಅನಿಸ್ಬಿಟ್ಟಿತ್ತು. ಎಷ್ಟೊತ್ತು ಹೊರಟೋಗ್ತೀವಪ್ಪ ಅಂತ ಕೂಡ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲ ಅವ್ರವ್ರ ಟೆನ್ಷನಲ್ಲಿ, ಅವ್ರವ್ರ ಬ್ಯುಸಿಲಿ, ಅವ್ರವ್ರ ಓಡಾಟ ಆ ಥರನೇ ಇದ್ದರು. ಅದಕ್ಕೋಸ್ಕರ ನಾನು ಯಾವುದೇ ಥರ ವೀಡಿಯೋ ಆಗಲಿ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಆಗಲಿ ಹೇಳ್ದಂಗೆ ನಮಗೂ ಬೆಳಗ್ಗೆಯಿಂದ ಸುತ್ತಾಡಿ ಸ್ಟ್ರೈನ್ ಆಗಿಬಿಟ್ಟಿದೆ. ಮಲ್ಕೋಬೇಕು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕೂಡ ತಿಳಿಸಿ. ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್.